ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತೆಗೆಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಒಂದು ವಾಕ್ಯ ಸಂದೇಶವನ್ನ ತೆಗೆದುಕೊಳ್ಳೋಣ. ಕೀರ್ತನೆ ಭಾಗದಲ್ಲಿ ಕೀರ್ತನೆ ಗ್ರಂಥ 32ನೇ ಅಧ್ಯಾಯ ಮೊದಲನೇ ವಾಕ್ಯವಾಗಿದೆ. ಸಾಕು. ದೇವರು ಯಾವನ ದ್ರೋಹವನ್ನು ಪರಿಹಾರ ಆಗಿದೆಯೋ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯನು. ಹಲ್ಲೆಲೂಯಾ. ದೇವರು ಈ ಲೋಕದಲ್ಲಿ ಈ ಪಾಪವನ್ನು ಯಾರು ಮಾಡಿದ್ದಾರೋ ಅದನ್ನೆಲ್ಲ ಬಿಡುಗಡೆ ಮಾಡಿ ದೇವರ ಕಡೆಗೆ ತಿರುಗಿಕೊಂಡವರು ಧನ್ಯರು ಎಂಬುದಾಗಿ ದೇವರು ಹೇಳ್ತಾರೆ. ಯಾಕಂದ್ರೆ ಈ ಭೂಮಿ ಮೇಲೆ ನಾವು ಹುಟ್ಟಬೇಕಾದ್ರೆ ಎಲ್ಲ ಪಾಪಿಗಳೇ ಪ್ರಿಯ ಸಹೋದರ ಸಹೋದರಿಯರೇ. ಯಾರೂ ಒಳ್ಳೆಯವರಿಲ್ಲ. ಒಳ್ಳೆಯವರು ಎಂಬುದಾಗಿ ನೀತಿವಂತನಾದ ದೇವರು ಮಾತ್ರವೇ. ಹಾಗಾಗಿ ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ, ಆ ಕ್ಷಮಿಸಲ್ಪಡೋದು ಯಾವಾಗ? ಕ್ರಿಸ್ತ ಯೇಸುವಿನಲ್ಲಿ ಒಳಗಾದಾಗ, ವಾಕ್ಯವನ್ನು ಕೈಗೊಂಡು ನಡೆದಾಗ, ಅದನ್ನ ಧ್ಯಾನಿಸುವಾಗ, ಅವಾಗ ಅವನ ಪಾಪಗಳೆಲ್ಲ ಕ್ಷಮಿಸಲ್ಪಟ್ಟಿದೆ. ಬರೀ ಬಾಯಿ ಮಾತಿನಿಂದ ಈ ಕಾರ್ಯಗಳು ನಡೆಯುವುದಿಲ್ಲ. ಹಲ್ಲೆಲೂಯಾ. ದೇವರು ವಾಕ್ಯಗಳನ್ನ ಕೈಗೊಂಡು ಅದ್ರ ಪ್ರಕಾರ ನಡೆದು ಅದ್ರ ಪ್ರಕಾರ ಜೀವಿಸಿ ನಾವು ದೇವರ ಮುಂದೆ ನೀತಿವಂತನಾಗಿ ಕಂಡು ಬರಬೇಕು. ನೀತಿವಂತ ನೋಡ್ರಿ, ಆದಿಕಾಂಡ 6ನೇ ಅಧ್ಯಾಯದಲ್ಲಿ ನೋಡ್ರಿ, ಒಬ್ಬನಾದರೂ ನೀತಿವಂತನಿದ್ದಾನ ಇಲ್ಲೋ ಅಂತ ದೇವರ ಆಕಾಶದಿಂದ ನೋಡಲಾಗಿ ನೋಹನೆಂಬ ನೀತಿವಂತನೊಬ್ಬನು ಸಿಕ್ಕಿದ. ಹಲ್ಲೆಲೂಯಾ. ಇವನು ತಪ್ಪಿಲ್ಲದವನು, ದೋಷ ಇಲ್ಲದವನು. ಯೋಬನಿಗೂ ಅದೇ ರೀತಿ ಹೇಳಿದ್ರು, ಇವನು ದೋಷ ಇಲ್ಲದವನು, ತಪ್ಪಿಲ್ಲದವನು, ನನಗೆ ಮೆಚ್ಚುಗೆಯಾಗಿ ನಡೆದಂತವನು. ಹಲ್ಲೆಲೂಯಾ. ಅಬ್ರಾಮನಿಗೆ ಏನ್ ಹೇಳಿದ್ರು? ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ನಾನು ತೋರಿಸುವ ದೇಶಕ್ಕೆ ನಿನ್ನ ಸ್ವಂತ ಮನೆ ಮಠ ಎಲ್ಲವನ್ನು ಬಿಟ್ಟು ಹೊರಟು ಹೋಗು. ನಿನ್ನದೊಂದು ದೊಡ್ಡ ಜನಾಂಗವನ್ನ ಮಾಡ್ತೀನಿ. ನಿನ್ನ ಮೂಲಕ ಭೂಮಿಗೆ ಆಶೀರ್ವಾದ, ಭೂಲೋಕದ ಎಲ್ಲಾ ಕುಲದವರು ಆಶೀರ್ವಾದ ಹೊಂದುವರು. ಒಂದೊಂದು ಮಾತಿನ ಮೇಲೆ ದೇವರು ಇವತ್ತು ವಾಕ್ಯವನ್ನು ಕೊಡ್ತಾ ಇದ್ದಾರೆ ಅಂದ್ರೆ ನಾವು ಸಿದ್ಧರಾಗಲಿ. ಹಲ್ಲೆಲೂಯಾ. ಅವತ್ತು ಅಬ್ರಾಮನಿಗೆ ಆ ಮಾತು ಹೇಳಿದ್ರು, ಅಬ್ರಾಮನ್ ಹೊರಟೋದ್ರು, ಆಶೀರ್ವಾದ ಹೊಂದ್ಕೊಂಡ್ರು. ನೋಹನು ಒಂದು ಮಾತು ಕೇಳಿ ನಾವೇನು ಕಟ್ಟಿದ್ರು, ರಕ್ಷಣೆ ಆಯ್ತು. ಯೋಬನು ದೇವರ ಮಾತಿಗೆ ಕಿವಿಗೊಟ್ಟನು, ಅವನೆಲ್ಲ ನಷ್ಟವಾದ್ರು ದೇವರನ್ನ ಬಿಡಲಿಲ್ಲ. ಹಲ್ಲೆಲೂಯಾ. ಅದಕ್ಕೆ ದೇವರು ಕೊಟ್ಟರು, ದೇವರು ತೆಗೆದುಕೊಂಡರು, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಯೋಬನ ಮಾತು. ಇವತ್ತು ಇವರೆಲ್ಲ ಯಾಕೆ ಈ ರೀತಿಯಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಅಂದ್ರೆ ಇದನ್ನ ನೋಡಿ ನಾವು ತಿಳಿದುಕೋಬೇಕು, ಇದನ್ನ ನೋಡಿ ನಾವು ಕಲಿಬೇಕು, ಇದ್ರ ಪ್ರಕಾರ ನಾವು ಜೀವಿಸಬೇಕು ಎಂಬುದಾಗಿ ಪ್ರಿಯ ಸಹೋದರ ಸಹೋದರಿಯರೇ. ಹಲ್ಲೆಲೂಯಾ. ಇದಕ್ಕಾಗಿ ದೇವರು ನಮ್ಮನ್ನ ಕರೆಯಲ್ಪಟ್ಟಿದ್ದಾರೆ. ಇಲ್ಲಿ ಕೇಳಿ ಇಲ್ಲಿ ಬಿಡುವುದಕ್ಕಲ್ಲ. ಹಲ್ಲೆಲೂಯಾ. ಕೆಳಗೆ ತಗೊಳಮ್ಮ. ಯೆಹೋವನ ಯಾವನ ಲೆಕ್ಕಕ್ಕೆ ಅಪರಾಧವನ್ನು ಎಣಿಸುವುದಿಲ್ಲವೋ, ಯಾವನ ಹೃದಯದಲ್ಲಿ ಅವನೇ ಧನ್ಯ. ನೋಡಿ ಕೆಳಗಡೆ, ಯೆಹೋವನು ಯಾವನ ಲೆಕ್ಕಕ್ಕೆ ಅಪರಾಧವನ್ನು ಎಣಿಸುವುದಿಲ್ಲವೋ, ಅವನ ಹೃದಯ ಕಪಟ ಇರುವುದಿಲ್ಲವೋ ಅವನೇ ಧನ್ಯನು. ದೇವರು ಈತನು ನೀತಿವಂತನು ಎಂಬುದಾಗಿ ಒಂದು ದೇವರೊಂದು ಮಾತು ಹೇಳಿಬಿಟ್ಟರೆ ಸಾಕು, ಅವನು ಧನ್ಯನು. ನಿನ್ನ ಎಲ್ಲಾ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ನಿನ್ನ ಅಪರಾಧಗಳು ಕ್ಷಮಿಸಲ್ಪಟ್ಟಿದೆ. ನೀನು ಹಿಂದಿನ ಚರಿತ್ರೆಯಲ್ಲಿ ಹೇಗಿದ್ದೆ ಅದು ನನಗೆ ಅವಶ್ಯಕತೆ ಇಲ್ಲ, ನನಗೆ ಬೇಡ. ನನ್ನ ಒಳಗೆ ನೀನು ಬಂದ ಮೇಲೆ ನೂತನ ಸೃಷ್ಟಿಯಾಗಿದೆ. ನನ್ನ ಮಗನಾಗಿ ನಾನು ಸ್ವೀಕಾರ ಮಾಡಿಕೊಂಡಿದ್ದೇನೆ, ನನ್ನ ಮಗಳಾಗಿ ನಿನ್ನ ಸ್ವೀಕಾರ ಮಾಡಿಕೊಂಡಿದ್ದೇನೆ. ನನ್ನ ಪ್ರತಿಯೊಂದು ಅಣ್ಣ ತಮ್ಮಂದ್ರು ಅಕ್ಕ ತಂಗಿರು ಯಾರ್ಯಾರು ಮನ ಮರುಗಿ ದೇವರ ಕಡೆ ಹೋಗ್ತಾರ ಅವರೆಲ್ಲ ನನ್ನ ಮಕ್ಕಳು. ಹಲ್ಲೆಲೂಯಾ. ದೇವರು ಹೇಳ್ತಾರೆ, ಈ ವಾಕ್ಯವನ್ನು ಕೈಗೊಂಡು ಈ ಭೂಮಿ ಮೇಲೆ ನಾವೊಂದು ಬೆಳಕಾಗಿ ನಡೆಯುವುದಾದರೆ ಪರಲೋಕ ನಮ್ಮನ್ನ ಒಂದು
ಒಂದು ಗುರುತಿಟ್ಕೊಳ್ತದೆ, ಇವರು ನನ್ನ ಜನಾಂಗದವರು, ಇವರು ನನ್ನ ಇಸ್ರಾಯೇಲರ ಕುಟುಂಬದವರು. 40 ವರ್ಷ ನಿಮ್ಮನ್ನ ನಡೆಸಿಲ್ವ ಅರಣ್ಯದಲ್ಲಿ? ಬಂಡೆ ಹೊಡೆದು ನೀರು ಕೊಟ್ಟೆ, ನಿಮಗೆ ಆಹಾರವನ್ನ ಕೊಟ್ಟೆ, ನಿಮ್ಮ ಬಟ್ಟೆಗಳು ಸವಿಲಿಲ್ಲ, ಚಪ್ಪಲಿನು ಸವಿಲಿಲ್ಲ, ಬಟ್ಟೆ ಮಾಸಲಿಲ್ಲ. ಹಾಲೆಲೂಯಾ. ಹೊಟ್ಟೆ ತುಂಬ ಊಟ ಮಾಡಕ್ಕೆ ಮಾಂಸ ಬೇಕು ಅಂದ್ರೆ ಮಾಂಸಗಳನ್ನ, ಹಕ್ಕಿಗಳನ್ನ ನಿಮ್ಮ ಕಾಲು ಕೆಳಗೆ ಬೀಳಿಸಿದ್ದೇನೆ. ದೇವರು ಹೇಳ್ತಾರೆ, ದೇವರು ಮಾಡಿದ್ದಾರೆ, ಅದಕ್ಕೆ ಇಲ್ಲಿ ಹೇಳಲ್ಪಟ್ಟಿದೆ. ದೇವರು ಪಕ್ಷಪಾತಿ ಅಲ್ಲ, ತಾರತಮ್ಯ ಮಾಡೋಲ್ಲ. ಎಲ್ಲರಿಗೂ ಕರೆದು ಆಶ್ರಯ ಕೊಡ್ತಾ ಇದ್ದಾರೆ, ಆಶ್ರಯ ಕೊಟ್ಟಿದ್ದಾರೆ. ಇನ್ನು ಮುಂದೆ ನಿತ್ಯ ರಾಜ್ಯಕ್ಕೆ ಕರ್ಕೊಂಡು ಹೋಗ್ತಾರೆ. ಹಾಲೆಲೂಯಾ. ಅದಕ್ಕಾಗಿ ನಿಮ್ಮನ್ನ ನಾನು ಉಂಟು ಮಾಡಿದ್ದೇನೆ, ಅದಕ್ಕಾಗಿ ನಿಮ್ಮನ್ನ ಕರೆದಿದ್ದೇನೆ, ಅದಕ್ಕಾಗಿ ಗ್ರಂಥವನ್ನ ಇಟ್ಟಿದ್ದೇನೆ, ಅದಕ್ಕಾಗಿ ಸೇವಕರನ್ನ ಇಟ್ಟಿದ್ದೇನೆ, ಅದಕ್ಕಾಗಿ ಆಲಯವನ್ನ ಇಟ್ಟಿದ್ದೇನೆ. ಅದ್ರ ಪ್ರಕಾರ ಧ್ಯಾನದಿಂದ ನೀವು ಹೋಗ್ರಿ, ತಿಳಿದುಕೊಳ್ಳ್ರಿ, ಕೈಗೊಂಡು ನಡೀರಿ. ನಾನು ಬಂದಾಗ ಸಿದ್ಧರಾಗ್ರಿ, ನಿಮ್ಮನ್ನ ಒತ್ತುಕೊಂಡು ಹೋಗ್ತೇನೆ. ಹಾಲೆಲೂಯಾ. ರಬಲ ಶಂದ ರುಕೋನ ಖರಬ. ದೇವರಾತ್ಮನು ಹೇಳುವಂತ ಮಾತು, ತಂದೆಯಾದ ದೇವರು ಕೊಟ್ಟಿರುವಂತ ಒಂದು ಆತ್ಮ ಇದೆಯಲ್ಲ ನಮ್ಮ ಜೊತೆಯಲ್ಲಿ, ಆ ಪರಿಶುದ್ಧಾತ್ಮನ ಮಾತುಗಳನ್ನ ಶ್ರದ್ಧೆಯಿಂದ ನಾವು ಕೇಳಿ ಪಾಲಿಸಬೇಕಾಗಿದೆ ಪ್ರಿಯ ಸಹೋದರ ಸಹೋದರಿ. ಹಾಲೆಲೂಯಾ. ಹಾಗಾಗಿ ದೇವರು ತುಂಬಾನೇ ಒಳ್ಳೆಯವರು. ಅವರು ಒಂದೊಂದು ಮಾತು ನುಡಿಮುತ್ತು ಅಂತ ಮಾತು ಇದುವರೆಗೂ ನಾವು ಕೇಳಲಿಲ್ಲ, ಇದುವರೆಗೂ ಅವರನ್ನ ನಾವು ನೋಡಲಿಲ್ಲ. ಯಾವನು ನನ್ನನ್ನು ನೋಡದೆ ನಂಬುತ್ತಾನೋ ಅವನು ಧನ್ಯನು ಎಂಬುದಾಗಿ ವಾಕ್ಯ ಹೇಳ್ತದೆ. ಹಾಲೆಲೂಯಾ. ಹಾಗಾಗಿ ಕಂಡು ನಂಬುವುದಕ್ಕಿಂತ ಕಾಣದೆ ನಂಬುವನು ಧನ್ಯನು, ಕಾಣದೆ ನಂಬುವನು ನಾವು. ಹಾಲೆಲೂಯಾ. ಹಾಗಾಗಿ ದೇವರು ಅನೇಕ ಮಾತುಗಳನ್ನ ನಮಗೆ ತೋರಿಸಿಕೊಟ್ಟಿದ್ದಾರೆ. ಇನ್ನು ಒಂದು ವಾಕ್ಯಗಳನ್ನ ತೆಗೆದುಕೊಂಡು ನಾನು ಮುಕ್ತಾಯ ಮಾಡ್ತೇನೆ. 33ನೇ ಅಧ್ಯಾಯ ಓದ್ಕೊಳಮ್ಮ. ಸಾಕು ನೋಡಿ, ಇಲ್ಲಿ ಕೀರ್ತನೆ 32 1ನೇ ವಚನದಲ್ಲಿ ಯಾವನ ಪಾಪವು ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ ಅವನು ಧನ್ಯನು. ಇಲ್ಲಿ 33ನೇ ವಚನ, 33ನೇ ಅಧ್ಯಾಯದಲ್ಲಿ 1ನೇ ವಚನ ಹೇಳ್ತದೆ, ನೀತಿವಂತರೇ ಯೆಹೋವನ ವಿಷಯದಲ್ಲಿ ಉಲ್ಲಾಸ ಪಡಿರಿ. ಯಾರು ನೀತಿವಂತರ ಆಗಿದ್ದ ಮೇಲೆ, ಅಲ್ಲಿ ನೀತಿವಂತರಾಗಲಿಕ್ಕೆ ಹೊರಟಿರೋರು, ಇಲ್ಲಿ ನೀತಿವಂತರ ಆಗಿದ ಮೇಲೆ ನೀತಿವಂತರೇ ಯೆಹೋವನ ವಿಷಯದಲ್ಲಿ ಉಲ್ಲಾಸ ಧ್ವನಿ ಮಾಡಿರಿ. ನಾಳೆ ಆರಾಧನೆ ಮಾಡ್ರಿ, ಹೋಗ್ರಿ, ಉಲ್ಲಾಸದಿಂದ ಆಲಯದಲ್ಲಿ ಕುತ್ಕೊಂಡು ಚಪ್ಪಾಳೆ ಹೊಡಿರಿ, ದೇವರನ್ನ ಮಹಿಮೆ ಪಡಿಸ್ರಿ, ಕೊಂಡಾಡಿರಿ, ಆತ್ಮದಲ್ಲಿ ಆರಾಧಿಸುವ ಕರ್ತನಿಗೆ ಮಹಿಮೆಯಾಗಲಿ ಎಂಬುದಾಗಿ ಜಯಘೋಷ ಮಾಡ್ರಿ. ಹಾಲೆಲೂಯಾ, ಹಾಲೆಲೂಯಾ. ಆಮೇಲೆ ಕೆಳಗಡೆ, ಯಥಾರ್ಥ ಚಿತ್ತರು ಆತನನ್ನು ಸ್ತುತಿಸುವುದು ಯುಕ್ತವಾಗಿದೆ. ಯಥಾರ್ಥ ಚಿತ್ತರು ಯಾವಾಗಲೂ ನನ್ನ ಕರ್ತನೆ, ನೀನು ಬಿಟ್ಟರೆ ನನಗೆ ಬೇರೆ ಇಲ್ಲಪ್ಪ ಸ್ವಾಮಿ, ನೀವೇ ನನ್ನ ಸರ್ವಸ್ವ ಎಂಬುದಾಗಿ ಯಾರು ನೀತಿವಂತರಾಗಿ ಯಥಾರ್ಥವಾಗಿ ಆತನ ಪ್ರೀತಿಸ್ತೀವೋ ಅವ್ರು ಏನಂತ ಕೆಳಗಡೆ, ಅವರಿಗೆ ಯುಕ್ತವಾಗಿದೆ. ಅದು ದೇವರ ಕಡೆಗೆ ನಾವು ಬಂದ ಮೇಲೆ ಸದಾಕಾಲ ಅದರಲ್ಲೇ ಹೋಗ್ಬೇಕಾಗಿದೆ ಪ್ರಿಯ ಸಹೋದರ. ಹಾಗೆ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ. ಒಂದು ನಿಮಿಷ ಮುಂದೆ ಹೋಗಿದೆ, ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಬಿಟ್ಟಬರೋಣ. ಪ್ರೀತಿ ಸ್ವರೂಪನಾದ ದೇವರೇ, ಮಾನವ ಕುಲಕ್ಕೆ ಶ್ರೇಷ್ಠವಾದ ದೇವರೇ, ಆಕಾಶ ಭೂಮಿ ಅಳೆದೋಗ್ಬೋದು, ನಿಮ್ಮ ಮಾತು, ನಿಮ್ಮ ವಾಕ್ಯ, ನಿಮ್ಮ ವಚನ ಇದು ಒಂದು ಅಳಿವಿದಲ್ಲ, ಇದು ಸೇನಾಧೀಶ್ವರನಾದ ಯೆಹೋವನ ನುಡಿಯಾಗಿದೆ. ಹಾಗೂ ಸ್ವಾಮಿ ದೇವರೇ, ಕರ್ತನ ವಿಡಿಯೋ ಮುಖಾಂತರ ನೋಡುತ್ತಾ ಪ್ರತಿಯೊಂದು ಕುಟುಂಬಗಳನ್ನ ನೆನೆಸಿ, ಸಹೋದರ ಸಹೋದರರು ಕಷ್ಟದಲ್ಲಿ, ದುಃಖದಲ್ಲಿ, ಸಮಸ್ಯೆಗಳು, ರೋಗದಲ್ಲಿಯೂ ದೇವರೇ ಎಲ್ಲವನ್ನು ಸ್ವಾಮಿ ನೀನು ಬಿಡಿಸಬೇಕಾಗಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ ಯೇಸು ನಾಮದಲ್ಲಿ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರು ಎಲ್ಲರನ್ನೂ ಧಾರಾಳವಾಗಿ ಆಶೀರ್ವದಿಸಲಿ. ಆಮೆನ್, ಆಮೆನ್.